ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಮೊದಲ ಬಾರಿಗೆ ಕನ್ನಡವದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರುವಂಥವ್ರು ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡವದ ಯೂಟ್ಯೂಬ್ ಚಾನಲ್ ಬೇಗ ನಿಮಗೆ ತಲುಪಿಸ್ತಾ ಇರ್ತೇವೆ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ 2 ಪರೀಕ್ಷೆ 3 ಆಗಿರ್ಬೋದು, ಇತರೆ ಒಂದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಇತರೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ನಂತರ SLC ನಂತರದಲ್ಲಿ ಒಂದು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ ಒಂದು ಕೋರ್ಸ್ ಅನ್ನ ಮಾಡಬೇಕು, ಹಲವಾರು ಪ್ರಶ್ನೆಗಳು ನಿಮ್ಮ ಬಳಿ ಇರುತ್ತೆ. ಅವುಗಳ ಉತ್ತರನ ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಮ ಚಾನಲ್ ಅಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಹೆಚ್ಚಾಗಿ ಬರ್ತಿರೋದೇನೆಂದ್ರೆ ಒಂದು SLC ವಾರ್ಷಿಕ ಪರೀಕ್ಷೆ 1 ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಸೋಮವಾರದಂದು ರಿಸಲ್ಟ್ ಪ್ರಕಟ ಅಂತಕ್ಕಂಥ ಒಂದು ಸುದ್ದಿಗಳು ಕೂಡ ಬರ್ತಾ ಇರೋದಾಗಿರುತ್ತೆ. ಸೊ ಇದು ಏನು ಅಂತ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಪ್ರಕಟ ಆಗ್ತಿದೆಯಾ ಸೋಮವಾರ? ಸೊ ಈ ರೀತಿಯಾಗಿ ಸುದ್ದಿಗಳು ಬರ್ತಿರೋದು ನಿಜಾನ ಸುಳ್ಳ, ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಉತ್ತರ ಪತ್ರಿಕೆ ಕರೆಕ್ಷನ್ ಯಾವ ರೀತಿಯಾಗಿ ಆಗಿದೆ, ವಿದ್ಯಾರ್ಥಿಗಳ ಫಲಿತಾಂಶ ಸೋಮವಾರ ಬರುತ್ತಾ ಆಗಿದ್ರೆ ಕನ್ಫರ್ಮೇಶನ್ ಅಥವಾ ಇಲಾಖೆ ಯಾರು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ, ಅಥವಾ ರಿಸಲ್ಟ್ ಏನು ಎತ್ತ ಇದ್ರ ಬಗ್ಗೆ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿದಾವಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ದೊರೀತಾ ಇರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳ SLC ವಾರ್ಷಿಕ ಪರೀಕ್ಷೆ 1 ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 8.94 ಲಕ್ಷ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಒಂದು ಪರೀಕ್ಷೆಯನ್ನು ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 4ನೇ ತಾರೀಕಿನ ತನಕ ಒಂದು ಪರೀಕ್ಷೆಯನ್ನು ನಡೆಸಿರುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನ ಕೂಡ ಒಂದು ಪರೀಕ್ಷೆ ಮುಗಿದ ನಂತರದ ದಿನಗಳಲ್ಲಿ ಶುರು ಕೂಡ ಮಾಡಿರುವಂತದ್ದು, ಏಕಕಾಲದಲ್ಲೇ ಕೂಡ ಶುರು ಮಾಡಿದ್ದಾರೆ. ಸೊ ಒಂದು ಪರೀಕ್ಷೆ ಮುಗಿದ ನಂತರದಲ್ಲಿ ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗಾದ್ರೆ ಎಕ್ಸಾಮ್ ನಡೆಯುತ್ತಿರುವಂತ ಅಂದ್ರೆ ಪರೀಕ್ಷೆ ಒಂದೊಂದು ಎಕ್ಸಾಮ್ ಆದ ನಂತರದಲ್ಲಿ ಆ ಒಂದು ಉತ್ತರ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಎಲ್ಲ ಶುರು ಆಯಿತು ಅಂತೆಲ್ಲ ಮಾಹಿತಿಗಳಿತ್ತು. ಆದರೆ ಈ ಒಂದು ಸೆಕೆಂಡ್ PUC ಹೊರತುಪಡಿಸಿ ಒಂದು SLC ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಗಳನ್ನ ಏಪ್ರಿಲ್ ತಿಂಗಳ 15ನೇ ತಾರೀಕಿನಿಂದ ಒಂದು ಮೌಲ್ಯಮಾಪನ ಕಾರ್ಯವನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವ್ಯಾಲ್ಯೂಯೇಷನ್ ಅನ್ನು ಶುರು ಮಾಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ಸುಮಾರು 9 ದಿನಗಳ ನಂತರ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಮೌಲ್ಯಮಾಪನ ಕಾರ್ಯ ಶುರುವಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಕೋಡಿಂಗ್ ಡಿಕೋಡಿಂಗ್ ಎಲ್ಲ ನಡೆದ ನಂತರದಲ್ಲಿ ವ್ಯಾಲ್ಯೂಯೇಷನ್ಗಳನ್ನೆಲ್ಲ ಶುರು ಮಾಡಿರುವಂತದ್ದು. ಇದೀಗ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಂಪ್ಲೀಟ್ ಆಗಿದೆ, ರಿಸಲ್ಟ್ ಡೇಟ್ ಅಂತೆಲ್ಲ ಮಾಹಿತಿಗಳು ಬರ್ತಿದಲ್ಲ, ಸೋಮವಾರ ರಿಸಲ್ಟ್ ಅಂತೆಲ್ಲ ಮಾಹಿತಿಗಳು ಬರ್ತಿದಾವೆ. ಸೊ ನಿಜಾನ ಅದು ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತೀರಿ. ಮತ್ತೆ ದಿನನಿತ್ಯ ಬರ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆ ಅಂದ್ರೆ SLC ಎಕ್ಸಾಮ್ ಬರ್ತಿರುವಂತವ್ರ ಕಡೆಯಿಂದ ರಿಸಲ್ಟ್ ಯಾವಾಗ, ರಿಸಲ್ಟ್ ನ ಡೇಟ್ ಹೇಳಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಆ ಕಡೆ 6 ಸುದ್ದಿಗಳು ಬರ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಡೇಟ್ ಗಳನ್ನ ಕೊಟ್ಬಿಟ್ಟು ಈ ದಿನಾಂಕ ರಿಸಲ್ಟ್, ಆ ದಿನಾಂಕ ರಿಸಲ್ಟ್, ಈ ದಿನಾಂಕಗಳಲ್ಲಿ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿ ಅಂತೆಲ್ಲ ನಿಮ್ಗೆ ಹೇಳ್ತಿರ್ತಾರೆ. ಒಂದೆಲ್ಲ ಒಂದು ಫೇಕ್ ನ್ಯೂಸ್ ಗಳನ್ನ ವಿದ್ಯಾರ್ಥಿಗಳು ಕೂಡ ನಂಬ್ತಾ ಇರುವಂತದ್ದಾಗಿರುತ್ತೆ. ಅಥವಾ ಕೆಲವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು, ಅಲ್ಲಿ ಆ ತರ ನೋಡಿದೀವಿ, ಸೊ ಇದು ರಿಸಲ್ಟ್ ಡೇಟ್ ಈ ಡೇಟ್ ಅಲ್ಲಿ ಬರುತ್ತೆ, ಈ ಡೇಟ್ ಅಲ್ಲಿ ಬರುತ್ತೆ ಅಂತ ನಮಗೂ ಕೂಡ ಒಂದು ಮೆಸೇಜ್ ಮಾಡ್ತಾ ಇದ್ರಿ. ಸೊ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಶನ್ ಕೂಡ ಕೇಳ್ತಾ ಇದ್ರಿ. ಇದೀಗ ವಿದ್ಯಾರ್ಥಿಗಳಿಗೆ ಹೇಳುವಂತದ್ದು ಏನಂದ್ರೆ SLC ವಾರ್ಷಿಕ ಪರೀಕ್ಷೆ 1 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನ ಏಪ್ರಿಲ್ ತಿಂಗಳ 15ರಿಂದ ಶುರು ಮಾಡಿದ್ರು. ಬಹುತೇಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಹುತೇಕ ಶಿಕ್ಷಕರುಗಳ ಕಡೆಯಿಂದ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂತೂ ನಡೆದಿರುವಂತದ್ದು. 240ಕ್ಕೂ ಅಧಿಕ ಮೌಲ್ಯಮಾಪನ ಕೇಂದ್ರಗಳಲ್ಲಿ ವ್ಯಾಲ್ಯೂಯೇಷನ್ ಕೂಡ ನಡೆದಿರುವಂತದ್ದಾಗಿರುತ್ತೆ. ಇದೀಗ ಬಹುತೇಕವಾಗಿ ವ್ಯಾಲ್ಯೂಯೇಷನ್ ಅನ್ನ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇರೋದಾಗಿರುತ್ತೆ. ಸುಮಾರು 10ಕ್ಕೂ ಅಧಿಕ ದಿನದ ಒಂದು ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಅನ್ನ ಮಾಡಿದ್ದಾರೆ ಅಂತ ಒಂದು ಮಾಹಿತಿಗಳು ಬರ್ತಾ ಇರೋದಾಗಿರುತ್ತೆ. ವ್ಯಾಲ್ಯೂಯೇಷನ್ ಅಂತೂ ಕಂಪ್ಲೀಟ್ ಆಗಿದೆ. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಿತ್ತಲ್ಲ, ವ್ಯಾಲ್ಯೂಯೇಷನ್ ನಡೀತಿತ್ತಲ್ಲ, ಸೊ ಕಂಪ್ಲೀಟ್ ಆಗಿದೆಯಲ್ವಾ ಅಂತೆಲ್ಲ ಪ್ರಶ್ನೆ ಇತ್ತು. ಮೌಲ್ಯಮಾಪನ ಕಾರ್ಯ ಅಂತೂ ಬಹುತೇಕವಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ತೆಗೆದಿರುವಂತಹ ಒಂದು ಮಾರ್ಕ್ಸ್ ಏನಿರುತ್ತಲ್ಲ, ಅದನ್ನ ರೀಚೆಕ್ ಎಲ್ಲ ಮಾಡೋದ್ರ ಮುಖಾಂತರದಲ್ಲಿ ಒಂದು ಸಿಸ್ಟಮ್ ನಲ್ಲಿ ಅಪ್ಡೇಟ್ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇರೋದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆಗಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ನೀವು ರಿಸಲ್ಟ್ ಏನು ಸೋಮವಾರ ಬರುತ್ತಾ, ನಾಳೆ ಬರುತ್ತಾ ರಿಸಲ್ಟ್ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ, ಸೊ ವ್ಯಾಲ್ಯೂಯೇಷನ್ ಅಂತೂ ಕಂಪ್ಲೀಟ್ ಆಗಿದೆ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಮೂಲಗಳು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಆದ್ರೆ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಇಂಟರ್ನೆಟ್ ಗೆಲ್ಲ ಅಪ್ಲೋಡ್ ಮಾಡುವಂತ ಕೆಲಸ ಆಗಿರ್ಬೋದು, ರೀಚೆಕ್ ಮಾಡುವಂತದ್ದಾಗಿರ್ಬೋದು, ಇಂಟರ್ನೆಟ್ ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಏನಿರ್ತಾವಲ್ಲ ಎಲ್ಲವನ್ನು ಕೂಡ ಜೋಡಣೆ ಮಾಡುವಂತ ಕೆಲಸಗಳು ನಡೀತಾ ಇರ್ತವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದನ್ನ ಸೋಮವಾರ ಪ್ರಕಟ ಹಾಗೆ ಅಂತ ಸುದ್ದಿಗಳು ನೀವೇನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದಿರಲ್ಲ, ನಮಗೂ ಕೂಡ ವಿದ್ಯಾರ್ಥಿಗಳು ವಿಡಿಯೋಸ್ ಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀರಾ. ಅಲ್ಲಿ ಆತರ ಹೇಳಿದ್ದಾರೆ, ಈ ತರ ಹೇಳಿದ್ದಾರೆ ರಿಸಲ್ಟ್ ಅಂತೆಲ್ಲ. ಸೊ ವಿದ್ಯಾರ್ಥಿಗಳ ಯಾವುದೇ ರೀತಿ ಸುಳ್ಳು ಮಾಹಿತಿಗಳಿಗೆ ಕಿವಿಗೂಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ ಅಧಿಕೃತ ಮಾಹಿತಿ ಬಂದಂತ ಪಕ್ಷದಲ್ಲಿ ನಾವು ಕನ್ನಡ ಯೂಟ್ಯೂಬ್ ಚಾನಲ್ ಬೇಗನೆ ಅಪ್ಡೇಟ್ ಅನ್ನ ಕೊಡ್ತೇವೆ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಕೂಡ ನಿಮ್ಗೆ ಅದು ಕ್ವಿಕ್
ನೋಟಿಫಿಕೇಶನ್ ಕೂಡ ಬೇಗನೆ ಹಾಕ್ತೀವಿ ಅಂತ ಹೇಳ್ತಾ, ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ನಾಳೆ ಸೋಮವಾರ ಬರ್ತಾ ಇಲ್ಲ ವಿದ್ಯಾರ್ಥಿಗಳೇ. ಸದ್ಯಕ್ಕೆ ಯಾವುದೇ ರೀತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಒಂದು ಪ್ರಕಟಣೆ ಅಂತೂ ಬಂದಿಲ್ಲ. ಸೊ ಅದು ಬಂದ ಸಂದರ್ಭದಲ್ಲಿ ನಿಮಗೆ ಬೇಗನೆ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಹಿಂದೆ ಅವರು ಮಾಹಿತಿನ ಕೊಡ್ತಿದ್ರು. ಮೇ ತಿಂಗಳ ಮೊದಲ ವಾರದಲ್ಲಿ ರಿಸಲ್ಟ್ ಅನ್ನು ಪ್ರಕಟ ಮಾಡ್ತೀವಿ ಅಂತ. ಮೇ ತಿಂಗಳ ಮೊದಲ ವಾರದ ಒಳಗಡೆ ರಿಸಲ್ಟ್ ಅಂತೂ ಬರುತ್ತೆ. ಏಪ್ರಿಲ್ನ ಕೊನೆಯಲ್ಲಿ ರಿಸಲ್ಟ್ ಬರುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು. ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಸದ್ಯಕ್ಕೆ ಯಾವುದೇ ರೀತಿ ಏಪ್ರಿಲ್ನ ಕೊನೆ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಒಂದು ಇಲಾಖೆ ಕಡೆಯಿಂದ ಎಲ್ಲೂ ಅಪ್ಡೇಟ್ ಬಂದಿಲ್ಲ. ಮೇ ಮೊದಲ ವಾರದ ಒಳಗಡೆನೆ ರಿಸಲ್ಟ್ ನ ಕೊಡ್ತೇವೆ, ಮೇ ಮೊದಲ ವಾರ ಅಂತಾನೆ ಇಲಾಖೆಯವರು ಒಂದು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ ಸ್ನೇಹಿತರಿಗೂ ಕೂಡ ಒಂದು ಮೇ ಅಂದ್ರೆ ಸೋಮವಾರ ರಿಸಲ್ಟ್ ಬರ್ತಿದೆ ಹಾಗೆ ಅಂತೆಲ್ಲ ಅನ್ಕೊಂಡಿದ್ದಲ್ಲ, ಅವ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ವಿದ್ಯಾರ್ಥಿ.